ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರ್ವೀಸ್ ವರ್ಲ್ಡ್. ಇವತ್ತಿನ ರಾಮಾಚಾರಿ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಹಾಗೆ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಮಾಚಾರಿ ಮತ್ತು ಚಾರು ಶ್ರುತಿ ಹುಡುಗನ ನೋಡ್ಕೊಂಡು ಮನೆ ಬರ್ತಾರೆ. ಹಾಗೆ ಸ್ವೀಟ್ ತೊಗೊಂಬರ್ತಾರೆ. ಮನೇಲಿದ್ದೆಲ್ಲರನ್ನೂ ಕರೀತಾರೆ ಹಾಲಿಗೆ. ಆಗ ಚಾರು ಅತ್ತೆ ಮತ್ತು ಶ್ರುತಿ ಮತ್ತು ವೈಶಾಖ, ರುಕ್ಕು ಎಲ್ಲರೂ ಬರ್ತಾರೆ. ಚಾರು ಅತ್ತೆ ಏನು ವಿಷಯ ಕೇಳ್ತಾರೆ. ಆಗ ಸಿಹಿ ಸುದ್ದಿ ಜೊತೆ ಸಿಹಿ ಬಂದಿದ್ದೀರಿ, ತಗೊಳ್ಳಿ ಸಿಹಿ ತಿನ್ನಿ ಅಂತ ಹೇಳ್ತಾಳೆ. ಆಗ ಎಲ್ಲರಿಗೂ ಸ್ವೀಟ್ ಕೊಟ್ಟು ವೈಶಾಖಗೂ ಕೊಡ್ತಾಳೆ. ವೈಶಾಖ ಏನು ವಿಷಯ ಚಾರು ಕೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ನಮ್ಮ ಶ್ರುತಿ ಗಂಡು ಗೊತ್ತಾಯಿತು, ಅದಕ್ಕೆ ಈ ಖುಷಿಗೆ ಈ ಸ್ವೀಟು ಅಂತ ಹೇಳ್ತಾಳೆ ಚಾರು ಅತ್ತೆಗೆ ಮತ್ತು ಶ್ರುತಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಶಾಕ್ ಆಗುತ್ತೆ ಇಬ್ಬರಿಗೂ. ಅದನ್ನು ನೋಡಿಕೊಂಡು ವೈಶಾಖ ಮತ್ತು ರುಕ್ಕು ಇಬ್ಬರು ಒಳಗೊಳಗೆ ನಗಾಡ್ತಾರೆ. ರಾಮಾಚಾರಿ ಹೇಳ್ತಾನೆ, ಅಮ್ಮ ಹುಡುಗನ ಮನೆಯವ್ರು ತುಂಬ ಒಳ್ಳೆಯವರು, ತುಂಬ ಶ್ರೀಮಂತರು. ಹಾಗೆ ನಮ್ಮ ಶ್ರುತಿನ ಒಪ್ಕೊಂಡಿದ್ದಾರೆ ಅವರು. ಹಾಗೆ ನಮ್ಮ ಚಾರು ತಂದೆದು ಫ್ರೆಂಡ್ ಅವರು ಅಂತ ಹೇಳ್ತಾನೆ. ಚಾರು ಹೇಳ್ತಾಳೆ, ಹುಡುಗನು ತುಂಬ ಚೆನ್ನಾಗಿದ್ದಾನೆ, ಹಾಗೆ ತುಂಬ ಸಂಸ್ಕಾರವಂತ ಅಂತ ಹೇಳ್ತಾಳೆ. ಹಾಗೆ ಶ್ರುತಿಗೆ ಹೇಳ್ತಾಳೆ, ಶ್ರುತಿ ನೀನು ರಾಣಿ ಅಲ್ಲ ಮಹಾರಾಣಿ, ಆ ಮನೆಯವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ. ನನ್ನ ಅಪ್ಪನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸಿಂದ ಹೇಳ್ತೀನಿ, ಆ ಮನೆಯವ್ರು ಮಾತ್ರ ತುಂಬ ಒಳ್ಳೆಯವ್ರು, ತುಂಬ ಚೆನ್ನಾಗಿ ನೋಡ್ಕೊತಾರೆ ಶ್ರುತಿನ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಅಪ್ಪ ಬಂದ ಕೂಡಲೇ ಮಾತಾಡೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ರಾಮಾಚಾರಿಗೆ ಒಂದು ಕಾಲ್ ಬರುತ್ತೆ, ಹೊರಗಡೆ ಹೋಗ್ತಾನೆ. ಆವಾಗ ಶ್ರುತಿ ಮತ್ತು ಶ್ರುತಿ ಅಮ್ಮ ಅಂದರೆ ಚಾರು ಅತ್ತೆ ಇಬ್ಬರು ಒಳಗಡೆ ಅವರಿಬ್ಬರು ರೂಮಿಗೆ ಬಂದು ಮತ್ತೆ ಮಾತಾಡ್ತಾರೆ. ಶ್ರುತಿ ಅಮ್ಮ ಮತ್ತು ಮಗಳು, ನಾಳೆ ಮತ್ತೆ ಗಂಡು ಬರ್ತಾನೆ, ನೀನು ನೋಡ್ತಾನೆ ಅಂತ. ಇನ್ನೂ ಏನೇನು ನೋಡ್ಬೇಕು ಈ ಕಣ್ಣಲ್ಲಿ ಅಂದ್ಕೊಂಡು ಅಳ್ತಾಳೆ. ಈ ಕಡೆ ರುಕ್ಕು ಮತ್ತು ವೈಶಾಖ ಇಬ್ಬರು ರೂಮ್ ಒಳಗೆ ನಗಾಡ್ಕೊತಾರೆ. ಅಲ್ಲ ಅಕ್ಕ, ನೀ ಎಂಥ ದೊಡ್ಡ ಬಾಂಬ್ ಇಟ್ಟಿದೀಯ ಅಂದರೆ ಅತ್ತೆ ಮುಖ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಒಳ್ಳೆ ಕಾಮಿಡಿ ಅನಿಸುತ್ತಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಹೌದು ಕಣೆ, ಕಥೆಯಲ್ಲಿ ಬರೀ ಕಾಮಿಡಿ ಇದ್ರೆ ಚೆನ್ನಾಗಿರಲ್ಲ, ಟ್ರ್ಯಾಜಿಡಿನೇ ಇರಬೇಕು, ಒಂದು ಕಿಕ್ ಇರಬೇಕು ಅಂತ ಹೇಳ್ತಾಳೆ. ಹಾಗೆ ರಾಮಾಚಾರಿ ಎಲ್ಲಿದೆ ಅಂತ ಕೇಳ್ತಾಳೆ ರುಕ್ಕು ಹತ್ರ. ಅದಕ್ಕೆ ಹೊರಗಡೆ ಫೋನಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಹಾಗಾದರೆ ಅಂದ್ಕೊಂಡು ಫೋನ್ ತೆಗಿತಾಳೆ ಅವಳು. ಯಾರಿಗೆ ಫೋನ್ ಮಾಡ್ತಿದ್ಯಾ ಕೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಅತ್ತೆಗೆ ಶ್ರುತಿ ಪ್ರೆಗ್ನೆಂಟ್ ಆಗಿರೋದು ಒಂದು ಶಾಕು, ಅದ್ರ ಜೊತೆಗೆ ಹಾಗೆ ಅವಳು ಪ್ರೆಗ್ನೆಂಟ್ ಆಗಿರೋದು ತಗ್ಸೋಕ್ಕಾಗಲ್ಲ ಅನ್ನೋದು ಇನ್ನೊಂದು ಶಾಕು, ಹಾಗೆ ಈ ವಿಚಾರ ಬೇರೆಯವರಿಗೆ ಗೊತ್ತಿದೆ ಅನ್ನೋದು ಒಂದು ಶಾಕು, ಅದ್ರ ಮಧ್ಯದಲ್ಲಿ ಅವಳು ಶ್ರುತಿ ಲವ್ ಮಾಡಿದ್ದು ಒಂದು ಶಾಕ್ ಅಂತ ಎಲ್ಲ ಶಾಕು ಅತ್ತೆಗೆ ಒಬ್ಬರಿಗೆ ಯಾಕೆ ಸಿಗಬೇಕು, ಚಾರಿಗೂ ಸಿಗಬೇಕಲ್ಲ ಅಂದ್ಕೊಂಡು ಕಾಲ್ ಮಾಡ್ತಾಳೆ. ಅವಳ ಅತ್ತೆಗೆ ಕಾಲ್ ಮಾಡ್ತಾಳೆ. ಆಗ ಶ್ರುತಿ ನೋಡ್ತಾಳೆ ಫೋನ್ನ. ಶ್ರುತಿ ನೋಡಿ, ಅಮ್ಮ ಅದೇ ನಂಬರಿಂದ ಕಾಲ್ ಬರ್ತಿದೆ ಅಂತಾಳೆ. ಆವಾಗ ಕಾಲ್ ಪಿಕ್ ಮಾಡ್ತಾರೆ ಅವರು. ಆಗ ವೈಶಾಖ ಶ್ರುತಿ ಅತ್ತೆಗೆ ಹೇಳ್ತಾಳೆ, ನಾನು ಹೇಳಿದ ಕೆಲಸ ನೀನು ಮಾಡಬೇಕು, ಇಲ್ಲ ಅಂದರೆ ಶ್ರುತಿ ವಿಡಿಯೋನ ಎಲ್ಲ ಕಡೆ ವೈರಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೆದರಿಸ್ತಾಳೆ ಅತ್ತೆಗೆ. ಆವಾಗ ಅವಳ ಅತ್ತೆ, ಹಾಗೆಲ್ಲ ಮಾಡಬೇಡ ಅಮ್ಮ, ನಿನಗೇನು ಬೇಕು ಹೇಳು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ನೀ ಹೋಗಿ ನಿನ್ನ ಸೊಸೆಗೆ ಸರಿ ಹೊಡಿ ಅಂತ ಹೇಳ್ತಾಳೆ. ಆವಾಗ ವೈಶಾಖ ಅತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸರಿ ಅಂದ್ಕೊಂಡು ಸೀದಾ ಬರ್ತಾಳೆ ಹೊರಗಡೆ ಬಂದುಬಿಟ್ಟು ವೈಶಾಖ ರೂಮ್ ಕಡೆನೇ ಬರ್ತಾಳೆ. ಅದನ್ನು ನೋಡಿಬಿಟ್ಟು ಅಕ್ಕ ಅತ್ತೆ ಬಂದರೆ ಗೊತ್ತಾಯ್ತು ಅನ್ಸುತ್ತೆ ಅಂತೇಳಿ ಓಡಿ ಹೋಗ್ತಾಳೆ. ಆಗ ಅವಳು ಬಂದುಬಿಟ್ಟು ವೈಶಾಖಂಗೆ ಕಪಾಲಕ್ಕೆ ಹೊಡೆದ್ಬಿಟ್ಟು ಹೋಗ್ತಾಳೆ. ಆಗ ಮತ್ತೆ ರುಕ್ಕು ಬಂದು ಕೇಳ್ತಾ, ಅಕ್ಕ ಅತ್ತೆ ಗೊತ್ತಾಗಿ ಬಂದು ಹಿಂಗೆ ಹೊಡೆದ್ರೇನೋ ಅಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ ಅಂದ್ಕೊಂಡು ನಾನು ಸೊಸೆಯವ್ರ ಹೆಸರು ಹೇಳಬೇಕಿತ್ತು ಅಂದ್ಕೊಂಡು ಮತ್ತೆ ಫೋನ್ ಮಾಡ್ತಾಳೆ ಅವಳ ಅತ್ತೆಗೆ. ಫೋನ್ ಮಾಡಿಬಿಟ್ಟು, ನಿನ್ನ ಸೊಸೆ ಚಾರು ಇದ್ದಾಳಲ್ವ, ಅವಳಿಗೆ ಸರಿ ಬಾರಿಸು, ಮನೆ ಬಿಟ್ಟು ಹೋಗಿ ಕೇಳು ಅಂತಾಳೆ. ನೀನು ಅವಳಿಗೆ ಹೊಡಿಲಿಲ್ಲ ಅಂದರೆ ಮತ್ತೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಾಳೆ ವೈಶಾಖ ಅತ್ತೆ ಮತ್ತೆ ಸೀದಾ ಬರ್ತಾಳೆ. ಚಾರು ಅಡುಗೆ ಮನೇಲಿರ್ತಾಳೆ. ಅಡುಗೆ ಮನೆಗೆ ಬಂದವಳೆ ಚಾರುಗೆ ಹೊಡಿತಾಳೆ. ನೀನು ಯಾವಳೆ ನನಗೆ ನನ್ನ ಮಗಳಿಗೆ ಹುಡುಗನ ನೋಡೋಕ್ಕೆ, ನನ್ನನ್ನು ಕೇಳ್ಬಿಟ್ಟು ನೀನು ನೋಡಿದ್ಯಾ ಅಂತ ಹೇಳಿ, ಹಾಗೆ ಹೀಗೆ ಅಂತ ಹೇಳಿ ನನ್ನ ಕಣ್ಣು ಎದುರುಗಡೆ ಇರಬೇಡ ಅಂತ ಹೇಳಿ ಸರಿ ಹೊಡಿತಾಳೆ. ಅತ್ತೆ ಹೊಡೆದಿದ್ದು ನೋಡಿ ಚಾರುಗೆ ಶಾಕ್ ಆಗುತ್ತೆ. ಚಾರು ಯಾಕೆ ಹೊಡಿತಿದ್ದೀರಾ ಅಂತ ಕೇಳೋಕ್ಕೂ ಬಿಡೋದಿಲ್ಲ ಅವಳು. ವೈಶಾಖ ಚಾರುಗೆ ಅವಳ ಅತ್ತೆ ಹೊಡಿಯೋದು ನೋಡ್ಕೊಂಡು ಖುಷಿಲಿರ್ತಾಳೆ, ನಗಾಡ್ತಾ ಇರ್ತಾಳೆ ಅದನ್ನು ನೋಡಿಕೊಂಡು. ಮತ್ತೆ ಹೇಳ್ತಾಳೆ ಅವಳು, ಇನ್ನೂ 4 ಬಾರಿಸಿ ಬಾ ಅಂತ ಹೇಳ್ತಾಳೆ ಅತ್ತೆ ಹತ್ರ. ಚಾರು ಅತ್ತೆ ಅಡುಗೆ ಮನೆಯಿಂದ ಹೊರಗೆ ಬಂದವಳು ಮತ್ತೆ ಅಡುಗೆ ಮನೆ ಹೋಗಿ ಮತ್ತೆ ಚಾರುಗೆ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ನೀನು ನನ್ನ ಕಣ್ಣು ಎದುರುಗಡೆ ಇರಬೇಡ, ಇನ್ನೂ ಯಾಕೆ ಇಲ್ಲಿದೆಯಾ ಅಂತೇಳಿ ಮತ್ತೆ ಕಪಾಲಕ್ಕೆ ಕೊಡ್ತಾರೆ. ಚಾರುಗೆ ತುಂಬ ಬೇಜಾರಾಗುತ್ತೆ, ಅತ್ತೆ ಯಾಕೆ ಹೀಗೆ ಮಾಡಿದ್ರು ಅಂತ. ವೈಶಾಖ ಮತ್ತು ರುಕ್ಕು ಅದನ್ನ ರೂಮಿಂದನೇ ನೋಡ್ಕೊಂಡು ಇಬ್ಬರು ಖುಷಿ ನಗಾಡ್ತಿರ್ತಾರೆ.
ಹಾಗೆ ಅವರಿಬ್ಬರು ಮನೆಯಿಂದ ಹೊರಗೆ ಬಂದುಬಿಟ್ಟು ರುಕ್ಕು ಹೇಳ್ತಾಳೆ, ಅಕ್ಕ ನೀನು ಇಲ್ಲಿ ಇರಬಾರ್ದಿತ್ತು, ನೀನು ಎಲ್ಲೋ ಇರಬೇಕು. ಮಹಾಭಾರತದಲ್ಲಿ ಶಕುನಿ ತಲೆ ಪೀಸಾಗಿ ಯಾವುದೋ ಊರಿಗೆ ಹೋಗಿ ಬಿದ್ದಿತ್ತಂತೆ, ಅದೇ ನೀನು ಹುಟ್ಟೂರು ಇರಬೇಕಕ್ಕ. ಅವನ ಬುದ್ಧಿನೇ ನಿನಗೆ ಬಂದಿದೆ, ಗ್ರೇಟ್ ನೀನು ಅಂದ್ಕೊಂಡು ಹೊಗಳ್ತಾಳೆ. ಅಕ್ಕ ವೈಶಾಖ ಹೇಳ್ತಾಳೆ, ಇನ್ನೂ ಇದು ಇಷ್ಟ ಆಯ್ತಲ್ಲ, ಇನ್ನೂ ನೋಡ್ತೀಯ ನೀನು, ಇನ್ನೂ ಆಟ ಸುಮಾರಿದೆ ಅಂತ ಹೇಳ್ತಾಳೆ. ವೈಶಾಖ ಹೇಳ್ತಾಳೆ, ನನ್ನ ಸೇಡನ್ನೆಲ್ಲ ಹೇಗೆ ತೀರ್ಸ್ಕೊತೀನಿ ನೋಡು ರುಕ್ಕು ಈ ಮನೆಯವ್ರ ಮೇಲೆ ಅಂತ ಹೇಳ್ತಾಳೆ. ರುಕ್ಕು ಹೇಳ್ತಾಳೆ, ನಿನ್ನ ತಲೆ ಲೈಬ್ರರಿ ಅಕ್ಕ, ಬರೀ ಮನೆ ಹಾಳು ಮಾಡೋ ಐಡಿಯಾಗಳೇ ಇದೆ ನಿನ್ನ ತಲೆಯಲ್ಲಿ ಅಂತ ಹೇಳಿ ಹೊಗಳ್ತಾಳೆ ವೈಶಾಖನ. ಆಗ ವೈಶಾಖ ಹೇಳ್ತಾಳೆ, ಶತ್ರುಗಳಿಗೆ ಹೊಡೆದಾಗ ಸಿಟ್ಟು ಬರುತ್ತೆ, ನೋವಾಗುತ್ತೆ, ಆದರೆ ಬೇಕಾದವ್ರಿಗೆ ಹೊಡೆದಾಗ ಮೈಗೂ ನೋವಾಗುತ್ತೆ, ಮನಸ್ಸಿಗೂ ನೋವಾಗುತ್ತೆ. ಈಗ ಚಾರುಗೆ ಮತ್ತು ಅತ್ತೆಗಾಗಿರೋದು ಅದೇ ಅಂತ ಹೇಳ್ತಾಳೆ. ಹೌದಕ್ಕ, ನಂಗೆ ಎಕ್ಸೈಟ್ ಆಗ್ತಿದೆ, ನೀ ಅತ್ತೆ ಸೊಸೆ ಮಧ್ಯೆನೇ ತಂದಿಟ್ಬಿಟ್ಟಿಯಲ್ಲಕ್ಕ ನೀನು. ಚಾರುಗೆ ಹೊಡೆದಿದ್ದು ಅತ್ತೆ, ಆದರೆ ಹೊಡೆಸಿದ್ದು ನೀನಲ್ಲ ಅಕ್ಕ ಅಂತ ಹೇಳ್ತಾಳೆ. ತೀರಿದ್ದು ನಿನ್ನ ಸೇಡಲ್ಲ ಅಕ್ಕ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವೈಶಾಖ ಹೇಳ್ತಾಳೆ, ರುಕ್ಕು ಇಷ್ಟಕ್ಕೆ ಎಕ್ಸೈಟ್ ಆದ್ಯಾ ನೀನು? ರುಕ್ಕು ಇವಾಗ ಸಿಡ್ದಿದ್ದು ಸಣ್ಣ ಪಟಾಕಿ, ಇನ್ನು ಮುಂದೆ ಸಿಡಿಯೋದು ದೊಡ್ಡ ದೊಡ್ಡ ಬಾಂಬ್ಗಳು, ನೋಡಿದವ್ರ ಕಣ್ಣಿಗೆ ಮಾತ್ರ ಹಬ್ಬ ಅಂತ ಹೇಳ್ತಾಳೆ ವೈಶಾಖ ರುಕ್ಕುಗೆ. ನೋಡ್ತಾ ಇರು ಇನ್ನು ಮುಂದೆ ಮನೇಲಿ ಏನೇನಾಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಚಾರು ರೂಮಿಗೆ ಬಂದುಬಿಟ್ಟು ಅಳ್ತಾ ಕುತ್ಕೊಂಡಿದ್ದಾಳೆ. ಅತ್ತೆ ಹೊಡೆದಿದ್ದನ್ನ ಮನಸ್ಸಿಗೆ ಅರ್ಗಿಸ್ಕೊಳಕ್ಕಾಗದೆ ಅವಳು ಅಳ್ತಾ ಕುತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಚಾರು ಅಂತ ರಾಮಾಚಾರಿ ಕರಿತಾ ಬರ್ತಾನೆ. ಎಲ್ಲಿ ನೋಡಿದ್ರು ಚಾರು ಕಾಣೋದಿಲ್ಲ. ಸೀದಾ ರೂಮಿಗೆ ಬರ್ತಾನೆ, ಚಾರು ಮೇಡಮ್ ಅಂತ ಕರಿತಾ. ಆಗ ಪಟ ಪಟ ಕಣ್ಣು ಒರೆಸ್ಕೊಂಡು ಚಾರು ಏನೋ ಕೆಲಸ ಮಾಡ್ತಾ ಇರೋ ಥರ ನಾಟಕ ಆಡ್ತಾಳೆ. ಆಗ ರಾಮಾಚಾರಿ ಬಂದುಬಿಟ್ಟು, ಚಾರು ಡಲ್ ಇರೋದು ನೋಡಿ, ಯಾಕೆ ಡಲ್ ಇದ್ದೀರಾ ಕೇಳ್ತಾನವನು. ಆಗ ಚಾರು ಹೇಳ್ತಾಳೆ, ಶ್ರುತಿ ಮದುವೆ ಅಲ್ಲ, ಜವಾಬ್ದಾರಿ ತಗೊಬೇಕಲ್ವ ಅಂದ್ಕೊಂಡು ಏನೋ ತನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಮುಚ್ಚಿಡ್ತಾ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಜವಾಬ್ದಾರಿ ಅನ್ನೋದೊಬ್ಬರೇ ತಗೊಳೋದಲ್ಲ, ಎಲ್ಲ ಸೇರಿ ತಗೊಬೇಕು ಮೇಡಮ್, ಎಲ್ಲ ಸರಿ ಆಗುತ್ತೆ ಅಂತ ಹೇಳಿ ಯಾಕೆ ಡಲ್ಲಲ್ಲಿದ್ದೀರಾ ಕೇಳ್ತಾನೆ ಮತ್ತೆ. ಇಲ್ಲ ರಾಮಾಚಾರಿ, ಅದನ್ನೇ ಯೋಚನೆ ಮಾಡ್ತಾ ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದೆ, ಧೂಳು ಕಣ್ಣಿಗೆ ಬಿತ್ತು, ಅದಕ್ಕೆ ಕಣ್ಣು ಕೆಂಪಾಯಿತು ಅಂತ ಚಾರು ಸುಳ್ಳು ಹೇಳ್ತಾಳೆ. ಈ ಕಡೆ ಚಾರು ಅತ್ತೆ ರೂಮಿಗೆ ಬಂದಮೇಲೆ ಚಾರು ತನ್ನ ಕೈಯಿಂದ ಹೊಡೆದಿದ್ದು ನೆನೆಸ್ಕೊಂಡು ರೂಮ್ ಬಾಗಿಲು ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕಂತ ಗೊತ್ತಾಗದೆ ಬಾಗಿಲಿಗೆ ಕೈನ ಹೊಡ್ಕೊತಾಳೆ. ಆಗ ಶ್ರುತಿ ಅಮ್ಮ ಏನಾಯಿತು ಅಂತ ಕೇಳ್ತಾಳೆ. ಎಲ್ಲ ನಿನ್ನಿಂದ ಆಗಿದೆ ಅಂತ ಶ್ರುತಿನ ಮತ್ತೆ ತೆಗೆದು ದೂಡಿ ಮತ್ತೆ ಅದೇ ಥರ ಮಾಡ್ತಾಳೆ. ಎಲ್ಲ ನಿನ್ನಿಂದನೇ ಆಗಿದ್ದು, ನಿನ್ನಿಂದ ನನ್ನ ಸೊಸೆಗೆ ಹೊಡೆಯಂಗಾಯಿತು, ಬಂಗಾರದಂಥ ಸೊಸೆ ಅವಳು, ಯಾರ ಮನಸ್ಸಿಗೂ ನೋವು ಮಾಡಲ್ಲ, ಪಾಪ ಅವಳಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಯ್ತೇನೋ ಅಂತ ಗೋಳಾಡಿಕೊಂಡು ಚೂರಾಗಿ. ಆಗ ಶ್ರುತಿಗೂ ಏನು ಮಾಡಬೇಕಂತ ಗೊತ್ತಾಗಲ್ಲ. ತನ್ನ ತಪ್ಪಿಂದ ಮನೆಯವರೆಲ್ಲ ಶಿಕ್ಷೆ ಅನುಭವಿಸಂಗಾಯ್ತಲ್ಲ ಅಂತ ಅವಳು ಒಂದು ಕಡೆ ಅಳ್ತಾ ನಿಂತ್ಕೊಂಡ್ಬಿಡ್ತಾಳಲ್ಲೇ. ಕಡೆ ಚಾರು ಹುಡುಗನ ತಂದೆಗೆ ಫೋನ್ ಮಾಡಿಬಿಟ್ಟು, ಚಾರು ನಿಮ್ಮ ಮನೇಲಿ ಏನಾಯ್ತಮ್ಮ, ಓಕೆ ಆಯಿತಾ ಅಂತ ಕೇಳಿ, ನೀವು ಯಾವಾಗ ಹೇಳ್ತೀರ ಆವಾಗ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಮಾವ ಮನೇಲಿಲ್ಲ, ಮಾವ ಮನೇಲಿ ಬಂದಮೇಲೆ ಮಾತಾಡ್ತೀನಿ ಅಂಕಲ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಜಾತಕನೂ ನೋಡಬೇಕು ಅಂತ ಹೇಳ್ತಾಳೆ. ಹುಡುಗನ ತಂದೆನೂ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಚಾರು ಇವಾಗ ಏನು ಮಾಡ್ತಾಳೆ ನೋಡ್ಬೇಕು. ಮಾವನ ಹತ್ರ ಮದುವೆ ವಿಚಾರ ಹೇಳ್ತಾಳೋ ಬಿಡ್ತಾಳೋ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಂದು ಕಡೆ ಅತ್ತೆ ಯಾಕೆ ಹೊಡೆದ್ರು ಅಂತಲೂ ಚಾರು ಟೆನ್ಷನ್ ಆಗಿರುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು.